ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಇವತ್ತಿನ ವಿಷಯ ಏನು ಅಂದರೆ ಮಿಕ್ಸಿ ಹೊಸದನ್ನೇ ತೊಗೊಂಬರ್ಬೇಕು ಅಂತ ಏನಿಲ್ಲ. ಈ ಥರ ಹೊಸ ಸ್ಪೇರ್ಗಳನ್ನ ತೊಗೊಂಬಂದು ಮಿಕ್ಸಿನೂ ಸಹ ಅಸೆಂಬಲ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಗೊತ್ತಿರೋ ವಿಷಯ ಸ್ವಾಮಿ, ನೀವೇನು ಹಿಂಗೆ ಹೇಳ್ತಾ ಇದ್ದೀರಾ ಅಂತನಾ? ಏನಿಲ್ಲ, ನೀವು ಮಾರ್ಕೆಟ್ನಲ್ಲಿ ಸಿಗುವಂತಹ ವ್ಯಾಟೇಜಲ್ಲಿ ಮಿಕ್ಸಿಗಳನ್ನ ತೊಗೊತೀರಾ. 450, 550, 650, 750, 1 kV, 1.5, 1.25 kV ವ್ಯಾಟಲ್ಲಿ ಮಿಕ್ಸಿಗಳನ್ನು ನೀವು ಮನೆಗೆ ತೊಗೊಂಬತ್ತಿರ್ತೀರ. ನಾನು ಸಹ ಇವತ್ತು 1 kV ಇರುವಂಥದ್ದು, 1.1 kV ಇರುವಂಥ ವ್ಯಾಟಲ್ಲಿ ಇರುವಂಥ ಮಿಕ್ಸಿನ ಅಸೆಂಬಲ್ಲು ನಮ್ಮ ಸ್ನೇಹಿತರಿಗೆ ನಾನು ಮಾಡ್ಕೊಂಡು ಕೊಡ್ತಾ ಇರೋದು. ಹೆವಿ ಮಿಕ್ಸಿ ಬೇಕು ಅಂತಂದರು ಮಾರ್ಕೆಟಲ್ಲಿ ಹೊಸ ತೊಗೊಳೋಣ ಅಂದ್ಕೊಂಡಿದ್ದೀನಿ. ಯಾವ ತೊಗೊಳೋಣ ಅಂತಂದರು ಅದಕ್ಕೆ ನಾನು ಜಸ್ಟ್ ಒಂದು ಸಜೆಷನ್ ಕೊಟ್ಟಿದ್ದೇನು ಅಂದರೆ, ಮಿಕ್ಸಿನ ಅಸೆಂಬಲ್ ಮಾಡಿಸ್ಕೊಂಬಿಡಿ, ಡ್ಯೂರೇಬಲ್ ಬರುತ್ತೆ ಅಂತ. ಅದಕ್ಕೆ ನಾನು ಇವತ್ತು ಅವ್ರಿಗೆ ರೆಫರ್ ಮಾಡಿದ್ದು. ಇವತ್ತು ನಾನು ನಿಮ್ಮ ಎದುರಿಗೆ ಇದನ್ನು ಮಾಡಿಫೈ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಬನ್ನಿ, ಯಾವ್ಯಾವ ರೀತಿ ಮಾಡಿಫಿಕೇಷನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ನಾನು ಪ್ರತಿ ಬಿಡಿ ಭಾಗಗಳನ್ನು ಆಲ್ರೆಡಿ ಜೋಡಿಸ್ಕೊತಾ ಬರ್ತಾ ಇದ್ದೀನಿ. ಮೇಲ್ಗಡೆ ಇರುವಂತಹ ಓರಿಂಗ್ ಇರುವಂಥದ್ದು, ಬ್ಯಾಕ್ ಕ್ಯಾಪ್ ಇರುವಂಥದ್ದು, ಇದಕ್ಕೆ ಇನ್ನೂ MCB ಸ್ವಿಚ್ ಹಾಕ್ಕೊಬೇಕು, ಹಾಗೆಯೇ ರಬ್ಬರ್ ಬುಷ್ಗಳನ್ನ ಹಾಕ್ಕೊಬೇಕು. ಈ ವೈರ್ಗೂ ಸಹ ಟರ್ಮಿನಲ್ನ ನಾನು ಹಾಕ್ಕೊತ ಬರ್ತಾಯಿದ್ದೀನಿ. ಇದನ್ನು ಯಾವ್ಯಾವ ರೀತಿ ಮಾಡಿಫಿಕೇಷನ್ ಮಾಡ್ಕೊತೀನಿ ಅನ್ನೋದನ್ನು ಸಣ್ಣದಾಗಿ ಕ್ಲಿಪ್ಸ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಹಾಗೆಯೇ ವೈರ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಇಲ್ಲಿರ್ತಕ್ಕಂಥ ವೈರ್ಗಳನ್ನು ನಾನು ಈಗ ಸ್ವಲ್ಪನೇ ರಿಮೂವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಟರ್ಮಿನಲ್ ಹಾಕ್ಕೊತೀನಿ. ಹಾಗೆ ವೈರ್ಗಳಿಗೆ ಜೈಂಟ್ ಹಾಕ್ಕೊಳಕ್ಕೋಲ್ಲ, ಟರ್ಮಿನಲ್ಗಳನ್ನ ಹಾಕ್ಕೊತೀನಿ. ಯಾವ ರೀತಿ ಹಾಕ್ಕೊತೀನಿ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ಟರ್ಮಿನಲ್ಗಳನ್ನ ನೋಡ್ತಾ ಇರ್ಬೋದು. ಟರ್ಮಿನಲ್ಗಳನ್ನ ನಾನೀಗ ಮೌಂಟ್ ಮಾಡ್ಕೊಂಬರ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಟರ್ಮಿನಲ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇದನ್ನು ಮೌಂಟ್ ಮಾಡ್ಕೊತಾ ಇದ್ದೀನಿ. ಒಂದು ನೋಸ್ ಪ್ಲೇನ ತೊಗೊಂಡಿದ್ದೀನಿ, ಅದನ್ನು ಮುಂದುಗಡೆ ಪ್ರೆಸ್ ಮಾಡ್ಕೊತ. ಹೊಸದನ್ನು ತೊಗೊಳೋದು ಬದಲು ನೀವು ಮೆಕ್ಯಾನಿಕ್ಗಳಿಗೆ ಒಂದು ಅಸೆಂಬಲ್ ಮಾಡ್ಕೊಂಡು ಕೊಡಿ ಅಂದರೆ ತುಂಬ ಖುಷಿಯಾಗಿ ಅಸೆಂಬಲ್ನ ಮಾಡ್ಕೊಂಡು ಕೊಟ್ಬಿಡ್ತಾರೆ. ಯಾಕೆ ಅಂತ ಅಂದರೆ ಡ್ಯೂರೇಬಲ್ ಇರುತ್ತೆ, ಅವ್ರಿಗೂ ಒಂದು ಸರ್ವಿಸ್ ಸಿಕ್ಕಿರುತ್ತೆ. ಹಾಗೆ ಯಾಕೆ ಅಂತಂದರೆ ಹೊಸದನ್ನು ಹೋಗಿ ತೊಗೊಂಬಂದು ಇಷ್ಟು ವರ್ಷ ಅಂತ ಇಟ್ಕೊಂಡಿರ್ತಾರೆ. ಅದರಲ್ಲಿ ತುಂಬ ಮಾರ್ಜಿನ್ ಇಟ್ಕೊಂಡು ಮಾರ್ತಾ ಇರ್ತಾರೆ. ಈಗ ಈ ಥರ ಹೋಟ್ಲು ಮಿಕ್ಸಿ ಅಂತ ಏನಾರ ನೀವು ತೊಗೊತೀನಿ ಅಂತ ಅಂದರೆ 7,000 to 8,000 ರೂಪಾಯಿ ತನಕ, ಒಂದು 5,000 to 8,000 ರೂಪಾಯಿ ತನಕ ತೊಗೊತಾ ಇರ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗ್ರಾಹಕರ ಹತ್ರ ವಿಪರೀತ ಮಾರ್ಕೆಟ್ನಲ್ಲಿ ಅವರು ಅಂಗಡಿ ಬಾಡಿಗೆ ಕಟ್ಟೋದು ಬೇಡವಾ, ಇಟ್ಕೊಂಡು ಸೇಲ್ಸ್ ರೆಪ್ರೆಸೆಂಟೇಟಿವ್ಗೆ ಅಮೌಂಟ್ ಕೊಡೋದು ಬೇಡವಾ? ಹಾಗೆ ಈ ರೀತಿ ಎಲ್ಲ ಮಾಡ್ಕೋತ ಗೊತ್ತಿರ್ತಾರೆ. ಅವರೂ ಬುದ್ಧಿವಂತರು ಮಾರ್ಕೊಂಡು ಒಳ್ಳೆ ಈಗ ಒಂದು ಮನೆಯಿಂದ ಒಂದು ಮನೆಗೆ ಪ್ರಚಾರ ಆಗಬೇಕು ಅಂದರೆ ಹೆಣ್ಣು ಮಕ್ಕಳಿಂದನೇ ಮಾರ್ಕೆಟ್ನ ಬೆಳೀತಾ ಇರೋದು. ನಮ್ಮ ಮನೇಲಿ ಹೊಸ ಮಿಕ್ಸಿ ತೊಗೊಂಡು ಎಷ್ಟು ಚೆನ್ನಾಗೈತೆ ಗೊತ್ತಾ ಅಂತ ಅಂತಾರೆ. ಆವಾಗ ಆ ಮಾರ್ಕೆಟ್ ಬೆಳೆಯೋದೆ ಹೆಣ್ಮಕ್ಳು ಬಾಯಿಂದ. ಮೇಡಮ್ ಸೂಪರಾಗಿದೆ, ತೊಗೊಳ್ಳಿ, ನೀವು ಯೂಸ್ ಮಾಡಿ ನೋಡಿ, ಆಮೇಲೆ ಒಂದು 100 ರೂಪಾಯಿ ಕಮ್ಮಿನೇ ಕೊಡಿ ಅಂತ ಅಂದಿರ್ತಾರೆ. ಆದರೆ ಅಲ್ಲಿಂದನೇ ಮಾರ್ಕೆಟ್ನ ಬೆಳೆಸ್ಕೊತ ಬರ್ತಾರೆ. ಈಗ ನೋಡ್ತಾ ಇರ್ಬೋದು, ಟರ್ಮಿನಲ್ನ ಒಂದೊಂದೇ ಅಸೆಂಬಲ್ ಮಾಡ್ಕೊತ ಬರ್ತಾ ಇದ್ದೀನಿ. ಈಗ ನೆಕ್ಸ್ಟು ಇರುವಂಥದ್ದು ಮಿಕ್ಸಿ ಆಗಲಿ, ಬಾಡಿಗೆ ಅರ್ಥಿಂಗ್ನ ಕೊಡಿ. 3 ವೈರ್ ಇರುವಂಥದ್ದು. ಮಿಕ್ಸಿಲೂ ಸಹ ನೀವು ವೆಟ್ಟು ಡ್ರೈ ಎಲ್ಲ ರುಬ್ತಾ ಇರ್ತೀರ, ಆವಾಗ ಬಾಡಿಗೆ ಅರ್ಥಿಂಗೂ ಸಹ ನೀವು ಕೊಡಬೇಕು. ಯಾಕೆ ಅಂತಂದರೆ ಮನೇಲಿ ಕರೆಂಟ್ ಸಪ್ಲೈ ಹೇಗಿರುತ್ತೆ ಅಂತ ಗೊತ್ತಿರಲ್ಲ, ಮಿಕ್ಸಿಲೂ ಸಹ ಕರೆಂಟು ಪಾಸ್ ಆಗ್ತಾ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಮಿಕ್ಸಿಗೂ ಸಹ ಗ್ರೌಂಡಿಂಗ್ನ ಕೊಟ್ಟಿರಿ. ಮನೆಗೆ ಗ್ರೌಂಡಿಂಗ್ ಮಾಡಿಸ್ಕೊಂಡಿರ್ತೀರ, ಡ್ಯೂರೇಬಲ್ ಇರುತ್ತೆ. ಇಲ್ಲ ಅಂತಂದರೆ ಬಂದಿದ್ದು ವೋಲ್ಟೇಜಲ್ಲಿ ಏನಾರ ನಿಮ್ಮದು ಜಾರು ಫುಲ್ಲು ನೆಂದು ನೀರೇನಾರ ಹೋಗಿ ಇದಾಯಿತು ಅಂದರೆ ಕರೆಂಟ್ ಹೊಡಿಯೋ ಅಂಥ ಚಾನ್ಸಸ್ ಇರುತ್ತೆ. ಮನೆಯಲ್ಲಿ ಗ್ರೌಂಡಿಂಗ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನೋಡಿ, ಆಲ್ರೆಡಿ ನಾನು ಇದನ್ನು ಮೌಂಟ್ನ ಮಾಡ್ಕೊತಾ ಇದ್ದೀನಿ. ಈಗ ನಾನು ಆಗ್ತಾ ಇರ್ತದ್ದು ಟ್ರಿಪ್ಪಿಂಗ್ ಸ್ವಿಚ್ಚು, MCB ಅಂತೀವಿ, ಟ್ರಿಪ್ಪಿಂಗ್ ಸ್ವಿಚ್ ಅಂತೀವಿ, ಓವರ್ಲೋಡ್ ಸ್ವಿಚ್ ಅಂತೀವಿ. 3 ಥರನೂ ಯಾವ್ದು ಬೇಕಾದ್ರೂ ಕರಿತೀವಿ. ಆದರೆ ನೀವು ಹೇಳೋದು ಅದು ಕೆಳಗಡೆ ಬಟನು ಹೋಗ್ಬಿಟ್ಟಿದೆಯಪ್ಪ, ಏನಾಗಿದೆ ನೋಡು ಅಂತ ಅಂದಾಗ ನಾವು ಈಗ ನೋಡಿದಾಗ ಅದು ಓವರ್ಲೋಡ್ ಸ್ವಿಚ್ ಅಂತನ ಕರಿತೀವಿ, ಟ್ರಿಪ್ಪಿಂಗ್ ಸ್ವಿಚ್ ಅಂತೀವಿ, MCB ಅಂತ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಥರ ಆಡು ಭಾಷೆಯಲ್ಲಿ ಹೇಳ್ತಾರೆ ಮಾತು, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅಂತ. ಈಗ ನಾನು ಆಲ್ರೆಡಿ ಇದನ್ನು MCBನ ಹಾಕ್ಕೊಂಡಿದ್ದೀನಿ, ಓವರ್ಲೋಡ್ ಸ್ವಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಎಲ್ಲ ಹೊಸ
ಮಿಕ್ಸಿಗಳಲ್ಲೂ ಯಾವ ರೀತಿ ಇರ್ತೈತೋ ಸೇಮ್ ಅದೇ ಥರನೇ ಸ್ಪೇರು ಸಹ ಸಿಗ್ತಾ ಇರೋದನ್ನು ನಾವೇ ಈಗ ಹೊಸದನ್ನು ಅಸೆಂಬಲ್ ಮಾಡ್ಕೊಂಡು ಕೊಡು ಅಂತಂದಾಗ ಎಲ್ಲ ಬಿಡಿ ಭಾಗಗಳು ಹೊಸದು, ಪ್ರತಿಯೊಂದೂ ಸಹ ಬಾಡಿಯಿಂದ ಹಿಡಿದು ಫುಲ್ಲು ಸ್ಪೇರು ಅಂದರೆ ಮಿಕ್ಸಿ, ಜಾರು, ಬ್ಲೇಡು, ಶಾಫ್ಟು, ಕಪ್ಲರು, ವೈರು, ಬಾಡಿ, ಮೋಟ್ರು, ಆರ್ಮೇಚರು, ಫೀಡ್ ಕಾಯಿಲು, ಕಾರ್ಬನ್ ಹೋಲ್ಡ್ರು, ಕಾರ್ಬನ್ನು, ಬಾಲ್ಸು, ಕಪ್ಲರು ಎಲ್ಲ ಥರದ್ದು ಬರ್ತಾ ಇರುತ್ತೆ. ಅದನ್ನು ನಾವೇ ಮೆನ್ಷನ್ ಮಾಡಿ ಪ್ರತಿ ಯಾವುದೇ ವಸ್ತು ಹೋಗಿದ್ರು ಅದನ್ನು ರೆಡಿ ಮಾಡ್ಬೋದು. ತಾಳ್ಮೆ ಇರಬೇಕು ಅಷ್ಟೇ. ಮೆಕ್ಯಾನಿಕ್ಕಿಗೂ ಸ್ವಲ್ಪ ನೀವು ತಾಳ್ಮೆಯಿಂದ ವರ್ತಿಸಿ. ಏನಪ್ಪ ನಮಗೇನು ತಾಳ್ಮೆ ಇಲ್ವಾ ಅಂತ ಅಂದ್ಕೊಳೋದಲ್ಲ. ತಾಳ್ಮೆ ಅಂತಂದರೆ ಒಂದು ಸ್ಪೇರು ಸಿಗಬೇಕು ಅಂತಂದಾಗ ಹಳೆಯ ಐಟಮ್ಗಳು ನಿಮಗೆ ಡ್ಯೂರೇಬಲ್ ಬರ್ತಿದ್ವು. ಯಾವ್ಯಾವ ಮಿಕ್ಸಿ ಅಂದರೆ ಕಾಂಚನ್ನು, ಸುಮಿತ್ತು. ಓಲ್ಡ್ ಮಿಕ್ಸಿ ಯಾವುದು ಅಂದರೆ ಕಾಂಚನ್ ಆಗಿರ್ಬೋದು, ಸುಮಿತ್ ಆಗಿರ್ಬೋದು, ರ್ಯಾಲಿ ಆಗಿರ್ಬೋದು. ಇವು ಓಲ್ಡ್ ಮಿಕ್ಸಿಗಳು. ಎಷ್ಟೋ ಜನ ಗೊತ್ತಿಲ್ಲ. ಈಗ ಬಂದಂತಹ ಮಿಕ್ಸಿಗಳು ಯಾವ್ಯಾವು ಪ್ರೆಸ್ಟೀಜ್ ಆಗಿರ್ಬೋದು, ಬಟರ್ಫ್ಲೈ ಆಗಿರ್ಬೋದು, ಪಿಜನ್ ಆಗಿರ್ಬೋದು, ಇನ್ನೂ ವೆರೈಟಿ ಮಿಕ್ಸಿಗಳು ಮಾರ್ಕೆಟ್ನಲ್ಲವೆ. ಆದರೆ ಮಾರ್ಕೆಟ್ನಲ್ಲಿ ಬಂದಂಗೆ ಹಳೆವು ಇರ್ತಕ್ಕಂಥ ಡ್ಯೂರೇಬಲ್ಲು ಈಗ ಬರ್ತಾಯಿಲ್ಲ ಮಿಕ್ಸಿಗಳಲ್ಲಿ. ಅದಕ್ಕೆ ಸ್ನೇಹಿತರು ಯಾವ ಮಿಕ್ಸಿ ತೊಗೊಳೋಣ ಅಂದರು. ಅದಕ್ಕೆ ನಾನು ಇವತ್ತು ಅವ್ರಿಗೆ ರೆಫರ್ ಮಾಡಿದ್ದು ಅಂದರೆ ಅಸೆಂಬಲ್ ಮಿಕ್ಸಿ ಮಾಡಿಕೊಟ್ಬಿಡ್ತೀನಿ ತೊಗೊಳ್ಳಿ ಅಂತ ಅಂದೆ. ಅದಕ್ಕೆ ಹೌದಾ, ಅದಕ್ಕೂ ಇದಕ್ಕೂ ಎಷ್ಟಾಗ್ಬೋದು ಅಂತ ಅಂದರು. ಅದಕ್ಕೂ ಇದಕ್ಕೂ ಸೇಮ್ ನಿಯರ್ ಬೈ ಬರುತ್ತೆ, ಆದರೆ ವ್ಯಾರಂಟಿನೂ ಅಷ್ಟೇ ಚೆನ್ನಾಗಿರುತ್ತೆ, ಡ್ಯೂರೇಬಲ್ ಬರುತ್ತೆ ಅಂತ ಅಂದೆ. ಮಾಡಿಕೊಡೋದು ಚೆನ್ನಾಗಿರೋದನ್ನು ಹಾಕಿ, ಒಳ್ಳೆ ಮೋಟ್ರನ್ನ ಗೇಜಾಗಿರೋದನ್ನು ಹಾಕಿ ಕೊಡಪ್ಪ ಅಂತ ಅಂದರು. ನಂಬಿಕೆ ಮುಖ್ಯ ಅಲ್ವಾ. ಹಾಗಾಗಿ ಕರೆಕ್ಟಾಗಿ ಆಯಿತು ಮಾಡಿಕೊಡ್ತೀನಿ ಅಂತ ಅಂದು ಅವ್ರಿಗೆ ಈ ಅಸೆಂಬಲ್ನ ನಾನು ಮಾಡ್ತಾ ಇರೋದು. ಯಾವ ರೀತಿ ರನ್ ಆಗುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಮಾರ್ಕೆಟ್ನಲ್ಲಿ ತುಂಬ ಹಲವಾರು ಮಿಕ್ಸಿಗಳು ನೋಡಿರ್ತೀರ, ಬಳಸಿರ್ತೀರ. ಡ್ಯೂರೇಬಲ್ ಬರಲಿಲ್ಲ ಅಂತ ಅಂದಾಗ ಏನು ಮಾಡ್ತೀರಾ, ಬೇರೆ ಮಿಕ್ಸಿಗೆ ಅಪ್ರೋಚ್ ಮಾಡಿಕೊಂಡು ಬೇರೆ ಮಿಕ್ಸಿಗಳಿಗೆ ನೀವು ಹೊರಟೋಗ್ಬಿಡ್ತೀರ. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇರೋದ್ರಲ್ಲೇ ನೀವು ಹೊಸದನ್ನು ತೊಗೊಳೋದು ಬದಲು ಹಳೇದನ್ನೇ ರೆಡಿ ಮಾಡ್ಕೊಬೋದು. ಇಲ್ಲ ಅಂದರೆ ಅಸೆಂಬಲರ ಮಾಡಿಸ್ಕೊಬೋದು. ನಾನಿವತ್ತು ಪ್ರತಿ ಒಂದು ವಸ್ತುನೂ ಸಹ ಇಲ್ಲಿ ಅಸೆಂಬಲ್ಡ್ ಮಾಡ್ತಾ ಇರೋದು. ನೀವು ನೋಡ್ತಾ ಇರ್ಬೋದು, ಪ್ರತಿ ಒಂದು ಸ್ಕ್ರೂನೂ ಸಹ ಹೊಸದು. ಯಾಕೆ ಗೊತ್ತಾ, ಹೊಸದು ಥರನೇ ಇರಬೇಕು. ಹಾಗಾಗಿ ಇವತ್ತು ನಾನು ಪೂರ A to Z ಅವ್ರಿಗೆ ಹೊಸದು. ಈಗ ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಇದಕ್ಕೆ ಆದ ಒಂದು ಹೆಸರನ್ನ ಇಟ್ಟಿರ್ತಾರೆ, ಆ ಬ್ರ್ಯಾಂಡ್ಗೆ ಒಂದು ವ್ಯಾರಂಟಿ ಕಾರ್ಡನ್ನ ಕೊಟ್ಟಿರ್ತಾರೆ. ಇದಕ್ಕೆ ವ್ಯಾರಂಟಿ ಕಾರ್ಡ್ ಇರೋಲ್ಲ, ಒಟ್ಟಿನಲ್ಲಿ ನಂಬಿಕೆ ಮೇಲೆ ಕೆಲಸನ ಮಾಡಿ ಕೊಡೋದು. ನೋಡ್ತಾ ಇರ್ಬೋದು, ಈ ಓರಿಂಗ್ ಎಲ್ಲಿಗೆ ಬರುತ್ತೆ ಅಂತ ತೋರಿಸೋದ್ನಲ್ಲ, ತುಂಬ ಸ್ಟೈಲಿಶಾಗಿ ಬಂತಲ್ಲ, ಯಾವ ರೀತಿ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ. ಇದಕ್ಕೆ ಕಪ್ಲರಲ್ಲೂ 3 ಟೈಪ್ ಇರುತ್ತೆ. ಒಂದು ಮೆಟಲ್ ಇರೋವಂಥದ್ದು, ಪ್ಲೈನ್ ಇರೋದು, ಅದರಲ್ಲಿ ಬ್ಲ್ಯಾಕ್ ಕಲರು. ನಿಮಗೆ 3 ಥರದ್ದು ನಾನು ಕಪ್ಲರ್ನ ತೋರಿಸ್ತೀನಿ. ನಿಮಗೆ ಕಪ್ಲರು 3 ಥರದ್ದಿದೆ ಅಂತ ಅನ್ನಲ್ಲ. ಇದರಲ್ಲಿ ಮೆಟಲ್ ಇರುವಂಥದ್ದು, ಇದು ಐ ಪರ್ಫಾರ್ಮೆನ್ಸಲ್ಲಿ ಇರುತ್ತೆ. ಇದು ಮೀಡಿಯಮ್ ಪರ್ಫಾರ್ಮೆನ್ಸು, ಇದು ಲೋ ಪರ್ಫಾರ್ಮೆನ್ಸು. ಇದರಲ್ಲಿ 3 ಥರ ಕಪ್ಲರು. ಇದರಲ್ಲಿ 3 ಥರ ಕಪ್ಲರಲ್ಲೂ ಸಹ ನಿಮಗೆ ಒಂದೊಂದು ವೆರೈಟಿ ರೇಟಲ್ಲಿ ಇರುತ್ತೆ. ಹಾಗೆಯೇ ಡಿಫ್ರೆನ್ಸ್ ಸಹ ಇರುತ್ತೆ. ಡ್ಯೂರೇಬಲ್ ಬರುವಂತಹ ಕಪ್ಲರ್ಗಳಲ್ಲಿ ಇದರಲ್ಲಿ ಮೆಟಲ್ ಐತೆ, ಇದು ಡ್ಯೂರೇಬಲ್ ಬರುತ್ತೆ. ಇದು ಮೀಡಿಯಮ್ಮು, ಡ್ರೈ ಪೈ ಹಾಕೊಂಡು ರುಬ್ಬಿದ್ರೆ ಇದು ಬೇಗ ಹೊರಟೋಗುತ್ತೆ. ಇದು ನೋಡ್ತಾ ಇರ್ಬೋದು, ಅದಕ್ಕಿಂತ ಲೋ ಬಜೆಟಲ್ಲಿ ಇರುವಂತಹ ಕಪ್ಲರು. ಕಸ್ಟಮರು ಯಾವ ರೀತಿ ನಮಗೆ ಕ್ವಾಲಿಟಿ ಇರಲಿ ಅಂತ ಅಂದಾಗ ರೆಫರ್ ಮಾಡೋದನ್ನೇ ಈ ಕ್ವಾಲಿಟಿದು. ಕಸ್ಟಮರು ಯಾವ ರೀತಿ ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿ ಅಂದಾಗ ಈ ಕಪ್ಲರ್ನ ನಾನು ರೆಫರ್ ಮಾಡ್ತೀನಿ. ಕಸ್ಟಮರ್ಗೂ ಸಹ ನಾನು ಮಾಡಿಕೊಡ್ತಾ ಇರೋದು ಎಲ್ಲ ಬಿಲ್ಡ್ ಆಗಿರಲಿ ಅಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿಯಲ್ಲಿ ಈ ಕಪ್ಲರನ್ನು ನಾನು ಅವ್ರಿಗೆ ಮೌಂಟ್ ಮಾಡ್ತಾ ಇರೋದು. ಈಗ ಸೆಂಟ್ರಿಗೆ ಬಂತು. ಈಗ ಸೆಂಟ್ರಿಗೆ ಬಂದಮೇಲೆ ಯಾವ ರೀತಿ ರನ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೇಮ್ ಇರಲ್ಲ, ಎಲ್ಲ ಬ್ಲೈಂಡಾಗಿ ಇರುತ್ತೆ. ಆಲ್ರೆಡಿ ಎಲ್ಲ ಮೌಂಟ್ ಮಾಡ್ಕೊಂಡಿದ್ದೀನಿ. ಈಗ ಜಸ್ಟು
110ಗೆ ಇಟ್ಟು ಈಗ ಚೆಕ್ ಮಾಡ್ಕೊತಾ ಇದ್ದೀನಿ. ಸೌಂಡ್ ನೋಡ್ತಾ ಇರ್ಬೋದು, ತುಂಬ ಸೈಲೆಂಟಾಗಿ ಬರ್ತೈತೆ. ಆದರೆ ಹಾಕಿರ್ತಕ್ಕಂಥದ್ದು 110ಗೆ, ಹಾಗಾಗಿ ಅದು ಅಷ್ಟೊಂದು ಪರ್ಫಾರ್ಮೆನ್ಸು ಗೊತ್ತಾಗೋದಿಲ್ಲ. ಈಗ ಹಾಕೋದು ನಾನು 230 ವೋಲ್ಟ್ಸ್ಗೆ. ಎಷ್ಟು ಸೈಲೆಂಟಾಗಿ ಹೊಸ ಮಿಕ್ಸಿಗಳಲ್ಲಿ ಯಾವ ರೀತಿ ಬರುತ್ತೆ ಅಂತ ಅದೇ ರೀತಿಯೇ ತುಂಬ ಸೈಲೆಂಟಾಗಿ ನಾಯ್ಸ್ ಕ್ಲಿಯರೆನ್ಸ್ ಆಗಿರುವಂಥ ಮಿಕ್ಸಿ ಇರುವಂಥದ್ದು ನೋಡ್ತಾ ಇರ್ಬೋದು. ನಿಮಗೂ ಬೇಕು ಅಂತಂದರೆ ನಿಮ್ಮ ಹತ್ತಿರದ ಮೆಕ್ಯಾನಿಕ್ಗಳ ಹತ್ರ ನೀವು ಸಹ ಮಾಡಿಸ್ಕೊಬೋದು. ಈ ಮಾಹಿತಿ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಅಂಗಡಿಯಲ್ಲಿ ಸಿಗುವಂತಹ ಒರಿಜಿನಲ್ ಒಳ್ಳೆ ಸ್ಟಾರ್ ರೇಟಿಂಗಲ್ಲಿರುವಂತಹ ಅಂಗಡಿಗಳಲ್ಲಿ ನಾವು ಇಂತಿಂಥ ಕಂಪ್ನಿ ಮಿಕ್ಸಿಗಳ್ನ ತೊಗೊಂಬಂದು ಅಂತ ಅಂತಿರಲ್ಲ, ಏನಿಲ್ಲ, ಅಸೆಂಬಲ್ಲು ಪ್ರತಿಯೊಂದನ್ನು ಸಹ ಮಾಡಿಸ್ಕೊಬೋದು. ಮನೆಗೆ ಗೃಹೋಪಯೋಗಿ ವಸ್ತುಗಳಲ್ಲೂ ಸಹ ಇದು ಅತ್ಯಮೂಲ್ಯವಾದದ್ದು. ಹಾಗೆ ನಿಮ್ಮ ಮನೆಯಲ್ಲಿ ಒಳಕಲ್ಲುಗಳು ಇದ್ವು ಆವಾಗ ತುಂಬ ರುಚಿ ಬರ್ತಿತ್ತು ಫುಡ್ಡು ಅಂತಂದರು. ಈಗೆಲ್ಲ ಪ್ಲಾಸ್ಟಿಕ್ ಆಧಾರಿತ ಮೋಟರ್ಗಳಲ್ಲಿ ನೀವು ರುಬ್ಕೊಂಡು ಅಡುಗೆನ ಮಾಡ್ಕೊತಾ ಇದ್ದೀರಾ. ಹಾಗಾಗಿ ನಾನು ಈ ಮಾಹಿತಿನ ನಾನು ಕೊಡ್ತಾ ಇರೋದು. ಮಿಕ್ಸಿ ಪ್ರತಿ ಮನೆಯಲ್ಲೂ ಬೇಕಾಗಿರುವಂತಹ ವಸ್ತು. ಇದನ್ನು ಸಹ ನೀವು ಅಸೆಂಬಲ್ ಮಾಡಿಸ್ಕೊಬೋದು. ಒಳ್ಳೆ ಡ್ಯೂರೇಬಲ್ ಕ್ವಾಲಿಟಿ ಇರುವಂತಹ ಮಿಕ್ಸಿ, ಆದರೆ ನೇಮ್ ಇರಲ್ಲ ಅಷ್ಟೇ. ಅಸೆಂಬಲ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮೋಟ್ರ್ ಹಾಕಿ ಕೊಡಿ ಅಂತಂದರೆ ನಿಮ್ಮ ಮೆಕ್ಯಾನಿಕ್ಗಳು ಮಾಡಿ ಕೊಡ್ತಾರೆ. ನಂಬಿಕಸ್ಥರ ಹತ್ರ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಇದನ್ನು ಮಿಕ್ಸಿಗಳನ್ನ ಅಸೆಂಬಲ್ ಮಾಡಿರ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಬರ್ತೀನಿ. ನಿಮಗೆ ಜಾರ್ಗಳಲ್ಲಿ 3 ಥರ ಜಾರ್ ಬರುತ್ತೆ. ಒಂದು ಇದು ಡ್ರೈ ಜಾರು, ಇದು ಮಲ್ಟಿ ಜಾರು, ಇದು ವೆಟ್ ಆ್ಯಂಡ್ ಡ್ರೈ ಜಾರು. ನೋಡ್ತಾ ಇರ್ಬೋದು, ಇಲ್ಲಿ ರೆಡ್ ಕಲರ್ ಇದೆ, ನಾನು ಪಿಂಕ್ ಕಲರ್ ಹಾಕಿದ್ದೀನಿ. ರೆಡ್ ಕಲರು ಹ್ಯಾಂಡ್ಲು ಸಿಗದಲ್ಲೇ ಇದ್ದ ಪಿಂಕ್ ಕಲರ್ಗೆ ಮ್ಯಾಚ್ ಮಾಡಿಕೊಂಡ್ರೆ ಹೆಣ್ಮಕ್ಳು ತುಂಬ ಖುಷಿ ಪಡ್ತಾರೆ ಅಂತ ನಾನಿವತ್ತು ಪಿಂಕ್ ಕಲರ್ದು ಆಯ್ಕೆ ಮಾಡ್ಕೊಂಡಿರೋ. ರೆಡ್ ಕಲರ್ ಹ್ಯಾಂಡ್ಲು ಸಿಗಲಿಲ್ಲ, ಇಲ್ಲಾಂದರೆ ರೆಡ್ ಕಲರ್ನ ಮ್ಯಾಚ್ ಮಾಡ್ತಾಯಿದ್ದೆ. ಇದು ಯೂನಿಫಾರ್ಮಿಟಿಯಾಗಿ ಇರ್ತಕ್ಕಂಥದ್ದು. ಒಂದು ಮೀಡಿಯಮ್ಮು, ಒಂದು ಲೋ, ಒಂದು ಹೈ. ಇದರಲ್ಲಿ ಯಾವ ಥರ ಅಂತಂದರೆ, ನೀವು ಮೀಡಿಯಮ್ ಬರುತ್ತಲ್ಲ ಜಾರು, ಇದರಲ್ಲಿ ಮಾತ್ರ ನೀವು ಡ್ರೈನೇ ರುಬ್ಕೊಬೇಕು. ಯಾಕೆ ಅಂದರೆ ಇದರಲ್ಲಿ 4 ಬ್ಲೇಡ್ ಬರುತ್ತೆ. ನೋಡ್ತಾ ಇರ್ಬೋದು, ಇದರಲ್ಲಿ 4 ಬ್ಲೇಡ್ ಬರುತ್ತೆ. ಇದು ಡ್ರೈ ಬ್ಲೇಡು. ಒಟ್ಟಿನಲ್ಲಿ ಡ್ರೈನ ರುಬ್ಕೊಬೇಕು. ನೀವು ಏನಾರ ಆಗಲಿ ಸಾಂಬಾರು ಪದಾರ್ಥಗಳನ್ನು ರುಬ್ಕೊಳೋದಾದರೆ ಇದರಲ್ಲಿ ಡ್ರೈ ಬ್ಲೇಡಲ್ಲಿ ರುಬ್ಕೊಬೇಕು. ನೀವು ಪಸಾಲೆ ಎಲ್ಲ ರುಬ್ತೀನಿ, ಉದ್ದಿನಬೇಳೆ, ದೋಸೆ ಅವಕ್ಕೆಲ್ಲ ನಾವು ಇರೋರೇ ಇಬ್ಬರು ಅಂತ ಅಂದ್ಕೊಂಡು ಇದರಲ್ಲಿ ಹಾಕ್ಕೊಂಡು ರುಬ್ಬಿದ್ರೆ ಬೇಗ ಮಿಕ್ಸಿನೂ ಸಹ ಹಾಳಾಗ್ತಾ ಇರುತ್ತೆ. ನಿಮಗೆ ವೆಟ್ ಆ್ಯಂಡ್ ಡ್ರೈ ಇದರಲ್ಲಿ ಅಂದರೆ ಡ್ರೈ ಆಗಿರೋದನ್ನು ಸಹ ಹಸಿ ಇರೋಂಥದನ್ನು ಸಹ ಇದರಲ್ಲೇ ರುಬ್ಬೋದ್ರಿಂದ ನಿಮಗೆ ದೀರ್ಘಕಾಲ ಬಾಳಿಕೆ ಬರುತ್ತೆ. ಇದರಲ್ಲಿ 6 ಬ್ಲೇಡ್ ಬರುತ್ತೆ, ಇದರಲ್ಲಿ 4 ಬ್ಲೇಡ್ ಬರುತ್ತೆ ನಿಮಗೆ. ಇದರಲ್ಲಿ ಮಲ್ಟಿ ಇದರಲ್ಲೂ ಅಷ್ಟೇ 4 ಬ್ಲೇಡ್ ಬರುತ್ತೆ. ಸಣ್ಣ ಪುಟ್ಟಂತಹ ಮಸಾಲೆ ಪದಾರ್ಥಗಳನ್ನು ರುಬ್ಕೊಳೋದಕ್ಕೆ ಇದನ್ನು ನೀವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರ. ಯಾಕೆ ಇದನ್ನು ಪದೇ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಇದರಲ್ಲಿ ನಾನು ಎಷ್ಟೋ ಮನೆಗಳಲ್ಲಿ ನೋಡಿದ್ದೀನಿ, ಇದರಲ್ಲೇ ದೋಸೆ ರುಬ್ತಾರೆ, ಉದ್ದಿನಬೇಳೆ ರುಬ್ತಾರೆ, ಹಾಗೆ ಸಾಂಬಾರು ಪದಾರ್ಥಗಳನ್ನು ರುಬ್ತಾರೆ. ಇದನ್ನು ದೊಡ್ಡದ್ರಲ್ಲಿ ಯಾರಪ್ಪ ಅದು ರುಬ್ತಾರೆ ಅಂತ ಅನ್ಕೊತೀರ. ನಿಮಗೆ 4 ಬ್ಲೇಡ್ ಬರೋದು ನಿಮಗೆ ಡ್ರೈ ಬ್ಲೇಡ್. ಇದು ಡ್ರೈ ಬ್ಲೇಡನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರ, ಆವಾಗ ನಿಮಗೆ ರುಬ್ತಾ ಇರಲ್ಲ, ಮಿಕ್ಸಿ ಬೇಗ ಹಾಳಾಗ್ತಾ ಇರುತ್ತೆ. ನೀವು ಯಥೇಚ್ಛವಾಗಿ ಬಳಸುವಂಥದ್ದು ವೆಟ್ ಆ್ಯಂಡ್ ಡ್ರೈ. ಇದರಲ್ಲಿ ನೀವು ಬಳಸ್ಕೊಂಡ್ರೆ ತುಂಬ ಡ್ಯೂರೇಬಲ್ ಬರುತ್ತೆ. ಯಾಕೆ ಅಂತಂದರೆ 6 ಬ್ಲೇಡ್ ಇರುತ್ತೆ, ಮಧ್ಯದಲ್ಲೂ ಕಟ್ಟಾಗುತ್ತೆ, ಸೈಡಲ್ಲಿ ಕಟ್ಟಾಗುತ್ತೆ, ಎಡ್ಜಲ್ಲೂ ಸಹ ಕಟ್ಟಾಗ್ತಾ ಇರುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೀವು ಯಾರು ಈ ತಪ್ಪನ್ನ ಮಾಡಬೇಡಿ. ಡ್ರೈನೇ ರುಬ್ಬಿ, ವೆಟ್ ಆ್ಯಂಡ್ ಡ್ರೈಯಲ್ಲಿ ವೆಟ್ಟನ್ನೇ ರುಬ್ಬಿ. ಅದನ್ನು ಬಿಟ್ಟು ನೀವು ಇದರಲ್ಲಿ ರುಬ್ತೀರಾ, ಆವಾಗ ಹಾಳಾಗ್ತಾ ಇರುತ್ತೆ. ಇದೆಲ್ಲ ಅಸೆಂಬಲ್ ಮಾಡಿರೋ ಅಂಥದ್ದು. ಇದು ಸ್ಪೇರು ಸಪ್ರೇಟಾಗೇ ಸಿಗುತ್ತೆ, ಬೇಸು ಸಪ್ರೇಟಾಗಿ ಸಿಗುತ್ತೆ, ಹ್ಯಾಂಡ್ಲು ಸಿಗುತ್ತೆ, ಹಾಗೆಯೇ ಬ್ಲೇಡು ಸಹ ಸಪ್ರೇಟಾಗಿ ಸಿಗುತ್ತೆ, ಬುಷ್ ಸಪ್ರೇಟ್ ಸಿಗುತ್ತೆ. ಕಪ್ಲರ್ಗಳನ್ನ ನೋಡ್ತಾ ಇರ್ಬೋದು, ಒರಿಜಿನಲ್ ಕಪ್ಲರ್ಗಳನ್ನೇ ಹಾಕಿ ಕೊಡ್ತಾ ಇರೋದು. ನಂಬಿಕೆ ಮುಖ್ಯ. ಏನು ಹೇಳಿ, ನಂಬಿಕೆ ಮುಖ್ಯ. ಹಾಗಾಗಿ ಲೋ ಬಜೆಟಲ್ಲಿರೋ ಹಾಕಿ ತಿರ್ಗಾ ಪದೇ ದೂರಕ್ಕೆ ತೊಗೊಂಡೋಗ್ತಾ ಇರೋದು. ಹಾಗಾಗಿ ಯಾವುದೇ ಥರದ್ದು ಕಳಪೆ ಮೆಟೀರಿಯಲನ್ನು ಹಾಕಿ ನಂಬಿಕೆನ ಕಳ್ಕೊಂಬಿಡಿ. ಹಾಗಾಗಿ ನಾನು ಈ ಮಾಹಿತಿ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಳಿಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರುತ್ತೆ. ನೋಡ್ಕೊಳ್ಳಿ, ನಿಮ್ಮ ಹತ್ತಿರದ ಮೆಕ್ಯಾನಿಕ್ಗಳ ಹತ್ರ ಮಾಡಿಸ್ಕೊಬೋದು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಷ್ಟು ನಿಮಗೆ ಇರ್ತಕ್ಕಂಥದ್ದು. ಇದರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಬರ್ತೀನಿ. ಮಲ್ಟಿ ಜಾರ್ನ ಹಾಕ್ತಾಯಿದ್ದೀನಿ.
ಲೋ ನಾಯ್ಸಲ್ಲಿ ತಿರುಗ್ತಾ ಇರ್ತಕ್ಕಂಥದ್ದು. ಏನು ಹೊಸದನ್ನು ಮಾಡಿದ್ಮೇಲೆ ಎಲ್ಲ ಲೋ ನಾಯ್ಸಲ್ಲೇ ಬರುತ್ತೆಪ್ಪ, ನೀನೇನು ಅದನ್ನು ಹೇಳೋದು ಅಂತ ಅಂದ್ಕೊಳೋರು ಮಧ್ಯದಲ್ಲಿ ಬರ್ತಾರೆ. ಇದನ್ನು ನೋಡ್ತಾ ಇರ್ಬೋದು. ವೆಟ್ ಅಲ್ಲ, ಇದು ಡ್ರೈ. ಏನು ಹೇಳಿ, ವೆಟ್ ಅಲ್ಲ, ಡ್ರೈ ಜಾರ್. ಇದು ಮಿಡ್ಲಲ್ಲಿ ಬರೋ ಅಂಥದ್ದು ಡ್ರೈ ಜಾರು. ಇದಕ್ಕೂ ಸಹ ವೆಟ್ ಆ್ಯಂಡ್ ಡ್ರೈ ಬ್ಲೇಡನ್ನು ಹಾಕ್ಕೊಬೋದು. ನಾನು ಹಾಕ್ಕೊಡ್ತೀನಿ. ಈಗ ಅದು ಯಾವ ರೀತಿ ಪೊಸಿಷನಲ್ಲಿ ಇರುತ್ತೆ ಅಂತಲೂ ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಈಗ ಮೊದಲನೇದು ಮಲ್ಟಿ ಜಾರ್ನ ನಾನು ಆಲ್ರೆಡಿ ಮಾಡಿದೆ. ಏನಪ್ಪ ಇಷ್ಟೊಂದು ಸೌಂಡ್ ಬಂತು ಅಂತನಾ? ಯಾಕೆ ಅಂತಂದರೆ ಈ ಸೌಂಡ್ ಬಂದಿದ್ದು ಇದರೊಳಗಡೆ ಸ್ಪೀಕರ್ಗೆ ಹಿಂದ್ಗಡೆ ವಾಯ್ಸ್ ಬರುವಂಥದ್ದು ಸಣ್ಣ ಇರುತ್ತೆ ಜಾಗ, ಮುಂದ್ಗಡೆ ಬಂದಂತಹ ಊರಿಗೆ ಎಲ್ಲರಿಗೂ ಕೇಳಿಸ್ಬೇಕಲ್ಲ, ಹಾಗಾಗಿ ಸೌಂಡ್ ಇರುತ್ತೆ. ಇದ್ರ ಮೇಲ್ಗಡೆ ಕ್ಯಾಪ್ ಹಾಕೋದ್ರಿಂದ ಸೌಂಡು ನಾಯ್ಸ್ಲೆಸ್ ಬರುತ್ತೆ. ನೋಡಿ, ನಾನು ಬುಕ್ ಇಕ್ಬಿಟ್ಟು ಇವತ್ತು ಸೌಂಡು ಕಮ್ಮಿ ಆಗೋಯ್ತಲ್ವ, ಹಾಗಾಗಿ ಈ ಮಾಹಿತಿ ಕೊಡ್ತಾ ಇರೋದು. ಇದು ಮಿಡಲ್ ಜಾರು, ಇದು ಐ ಜಾರು. ಇದನ್ನು ಸಹ ನಿಮಗೆ ಎಲ್ಲವನ್ನೂ ರನ್ ಮಾಡಿದೆ, ಇದೊಂದು ರನ್ ಮಾಡಲಿಲ್ಲ, ತೋರಿಸ್ಲಿಲ್ಲ ಅಂತ ಅಂತೀರ. ನೋಡ್ತಾ ಇರ್ಬೋದು, ಆಲ್ರೆಡಿ ಎಲ್ಲವನ್ನು ನಾನು ಡ್ರೈನ, ವೆಟ್ ಹಾಗೆ ಮಲ್ಟಿ ಎಲ್ಲವನ್ನು ನಾನು ಇದನ್ನು ಮಾಡ್ಕೊತ ಬಂದೆ. 3 ಜಾರನ್ನು ಸಹ ಅವ್ರಿಗೆ ಇದು ಮಾಡ್ಕೊತಾ ಬರ್ತಾ ಇರೋದು. ಎಲ್ಲ ISI ಮಾರ್ಕ್ ಇರುವಂತಹ ಮೇಲ್ಗಡೆ ಬಾಡಿ ಬಿಲ್ಡ್ ಕ್ವಾಲಿಟಿ. ಹಿಂಗೆ ಅದ್ಮುದ್ರು ಸಹ ಮಾರ್ಕೆಟಲ್ಲಿ ಸಿಗುವಂಥದ್ದು ಮಧ್ಯಮ ವರ್ಗದ್ದು ಲೋ ಬಜೆಟಲ್ಲಿ ಸಿಗೋಂಥ ಮೆಟೀರಿಯಲ್ಗಳನ್ನು ಬಳಸಿಲ್ಲ. ಎಲ್ಲ ಕ್ವಾಲಿಟಿ ಇರುವಂಥದ್ದು. ಪ್ರೆಸ್ ಮಾಡಿದ್ರು ಸಹ ಸ್ವಲ್ಪನೂ ಸಿಂಕ್ ಆಗದಲ್ಲೇ ಇರುವಂತಹ ವಸ್ತುಗಳನ್ನು ನಾನು ಇದನ್ನು ಬಳಕೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ನಂಬಿಕೆ ಅಲ್ವಾ. ಹಾಗಾಗಿ ಒಂದು ನಮ್ಮ ಮೇಲೆ ಟ್ರಸ್ಟನ್ನು ಬಿಲ್ಡ್ ಮಾಡ್ಕೊಂಡಿರ್ತಾರೆ ಅಂತಂದಾಗ ನಾವು ನೀಟಾಗಿ ಅವರಿಗೆ ಮಾಡಿಕೊಡೋದು ನಮ್ಮ ಧರ್ಮ. ಹಾಗಾಗಿ ಇವತ್ತು ನಾನು ಈ ಅಸೆಂಬಲ್ನ ಮಿಕ್ಸಿನ ಮಾಡಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಪ್ರತಿಯೊಂದು ಇದು ನಂದೆಲ್ಲ ತಮ್ಮ ಇಂಪ್ರೆಷನ್ ಬಿದ್ದುಬಿಟ್ಟಿದೆ ಆಲ್ರೆಡಿ. ಯಾಕೆಂದರೆ ಕೈ ಆಲ್ರೆಡಿ ಫುಲ್ಲು ಇದಾಗ್ಬಿಟ್ಟಿದೆ. ಯಾಕೆ ಅಂದರೆ ಮುಟ್ಟಿ ಇದನ್ನೆಲ್ಲ ಮಾಡೋದು. ನನ್ನ ಟೇಬಲ್ಲು ಆಲ್ರೆಡಿ ಫುಲ್ಲು ಫಿಲ್ ಆಗೋಗ್ಬಿಟ್ಟಿದೆ. ರೆಡಿ ಮಾಡಿಕೊಂಡು ಮಾಡಿ ಹಾಕ್ಕೊಂಡಿರ್ತಕ್ಕಂಥದ್ದು. ಆದರೆ ಮಿಕ್ಸಿ ಗಲೀಜಾಗಬಾರ್ದು ಅಂದ್ಬಿಟ್ಟು ಅವು ಕೆಳಗಡೆ ಒಂದು ಬಟ್ಟೆನೂ ಸಹ ಹಾಕ್ಕೊಂಡು ಆಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಜಸ್ಟ್ ಒಂದು ಅವನು ಫೋನ್ ಮಾಡಿದ್ರೆ ಬಂದು ಊರಿಗೆ ಹೋಗ್ತಾ ತೊಗೊಂಡೋಗ್ತಾರೆ. ಬಾಕ್ಸ್ ಇರಲ್ಲ, ವ್ಯಾರಂಟಿ ಕಾರ್ಡ್ ಇರಲ್ಲ. ವ್ಯಾರಂಟಿ ಕಾರ್ಡ್ ಏನು ಮಾಡಿರ್ತೀವಿ ಅಂತಂದರೆ ಅದ್ರ ಮೇಲೆ ನಮ್ಮದೇ ಆದ ಒಂದು ಅಂಗಡಿ ಹೆಸರು, ಸಿಗ್ನೇಚರು, ಡೇಟು ಹಾಕಿ ಎಷ್ಟು ತಿಂಗಳು ಎಷ್ಟು ವರ್ಷ ಅಂತಲೂ ಸಹ ಮೆನ್ಷನ್ನ ಮಾಡಿಬಿಟ್ಟಿರ್ತೀನಿ. ಈ ಇಷ್ಟು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ.